ನಮಸ್ಕಾರ ಬಂಧುಗಳೇ, ನಾನೀಗ ಕೇರಳದಲ್ಲಿದ್ದೇನೆ. ಕೇರಳದ ವಡಕರ್ ಅನ್ನೋ ಊರಲ್ಲಿದ್ದೇನೆ. ಈ ವಡಕರ್ನಲ್ಲಿ ಸ್ವಾಮಿ ಶಿವಾನಂದರ ಆಶ್ರಮ ಇದೆ. ಈ ಶಿವಾನಂದ ಸ್ವಾಮಿಗಳು ಅವರದೇ ಆದ ಒಂದು ತತ್ವ ಸಿದ್ಧಾಂತ, ಅವರದೇ ಆದ ಒಂದು ಧ್ಯಾನ ಕ್ರಿಯೆಯ ಮುಖಾಂತರ ಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಅವರ ಶಿಷ್ಯವರಿಂದ ಕೂಡ ಅದೇ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಈ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಜೀವಿತ ಸಮಾಧಿ. ನೋಡಿ, ಜೀವಿತ ಸಮಾಧಿ ಸಿಗೋದು ಬಹಳ ವಿರಳ. ಈ ಸಿದ್ಧಿ ಅನುಸಾರವಾಗಿ ಅವರು ಜೀವಿತ ಸಮಾಧಿಯನ್ನು ಪಡೆದಿದ್ದಾರೆ. ಅವರು ತಮಿಳುನಾಡಲ್ಲಿರುವ ಪಳನಿ ಸುಬ್ರಹ್ಮಣ್ಯ ದೇವರಿಗೆ ತುಂಬ ಪ್ರಸಿದ್ಧಿ ಇರುವಂಥದ್ದು. ಆ ಊರಲ್ಲಿ ಅವರು ಜೀವ ಸಮಾಧಿಯನ್ನು ತೆಗೆದುಕೊಳ್ತಾರೆ. ಆ ನಂತರದಲ್ಲಿ ಆ ಜೀವಿತ ಸಮಾಧಿಯನ್ನು ತಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಶಿವಾನಂದ ಸ್ವಾಮಿಗಳ ಹಿನ್ನೆಲೆಯನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬರೆಯಲಾಗಿದೆ, ಪ್ಲೀಸ್ ರಿಮೂವ್ ಯುವರ್ ಶರ್ಟ್ ಆರ್ ಬ್ಲೌಸ್ ಬಿಫೋರ್ ಎಂಟರಿಂಗ್ ಇನ್ಸೈಡ್. ಎಂಟ್ರಿ ಫಾರ್ ಸಿದ್ಧ ವಿದ್ಯಾರ್ಥಿಸ್ ಓನ್ಲಿ. ಬಂಧುಗಳೇ, ಈ ಶಿವಾನಂದ ಸ್ವಾಮಿಗಳ ಹಿನ್ನೆಲೆ ನೋಡೋಣ ಆದರೆ, ಇವರು ಶಿವಾನಂದ ಸ್ವಾಮಿಗಳು ಇದೇ ವಡಕರ ಜಿಲ್ಲೆಯವರು. ಮತ್ತು ಅವರು ಅಂದಿನ ದಿನಗಳ ಅಂದರೆ ಅವರ ಕಾಲಾವಧಿಯಲ್ಲಿ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಒಬ್ಬರು ಪೊಲೀಸ್ ಆಗಿದ್ದರು. ಅವ್ರಿಗೊಬ್ಬರು ಹೆಂಡತಿ ಇದ್ದರು. ಒಂದು ದಿನ ಏನಾಗುತ್ತೆ, ಮನೆಗೆ ಬಂದಾಗ ಅವರ ಹೆಂಡತಿ ಹತ್ರ ಮಾತನಾಡುವಾಗ ಅವರ ಜೀವ ಹೊಟ್ಟು ಹೋಗುತ್ತೆ. ಇವತ್ತವರೆಗೂ ಮಾತನಾಡ್ತಿದ್ದ ಈ ಜೀವ ಎಲ್ಲಿ ಹೋಯಿತು ಅಂತ ಒಂದು ಅವರಲ್ಲಿ ಜಿಜ್ಞಾಸೆ ಬಂತು.
ಏನು ಆ ಒಂದು ಕಾರ್ಯಗಳನ್ನು ಮಾಡಬೇಕು ಆ ಎಲ್ಲ ಕಾರ್ಯವನ್ನು ಮುಗಿಸಿ ಅಲ್ಲಿಂದ ಅವರು ಹೊರಟೋಗ್ತಾರೆ. ಯಾವ ಕಡೆ ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಈ ಆಶ್ರಮದಲ್ಲೂ ಕೂಡ ಇಲ್ಲ. 9 ವರ್ಷಗಳ ನಂತರ ಮತ್ತೆ ಪುನಃ ಅವರು ವಾಪಸ್ ಈ ವಡಕರ್ಗೆ ಬರ್ತಾರೆ. ಬಂದು ಇಲ್ಲಿ ಮತ್ತೆ ಸಾಮಾನ್ಯರಂತೆ ಸಾಮಾನ್ಯ ಜೀವನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಜೀವನ ಮಾಡುವಾಗ ಒಂದು ದಿನ ಅವರು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಕೇರಳ ಹೇಗಿದ್ರು ಕಾಡೆ. ಆ ಒಂದು ಜಾಗದಲ್ಲಿ ಹೋಗುವಾಗ ಅವರಿಗೆ ಒಂದು ಈ ಬುಡಕಟ್ಟು ಜನಾಂಗದವರು ಅವರನ್ನು ನೋಡ್ತಾರೆ. ರಾತ್ರಿ ಸುಮಾರು 1-2 ಗಂಟೆ ಆಗಿರ್ತದೆ. ಅಲ್ಲಿ ನಡೆದು ಹೋಗುವಾಗ ಅವರು ಈ ಮಲಗಿರೋರನ್ನು ಅಬ್ಸರ್ವ್ ಮಾಡ್ತಾರೆ. ಒಂದು ಕೋಣೆ ಒಳಗಡೆ ಎಲ್ಲ ಮಹಿಳೆಯರು, ಹೊರಗಡೆ ಪುರುಷರು ಹೀಗೆಲ್ಲ ಮಲ್ಕೊಂಡಿದ್ದಾರೆ. ಅವರು ಮಲ್ಕೊಂಡಾಗ ಕನಸಲ್ಲಿ ನಿದ್ರೆಗಣ್ಣು ಅಂತ ಹೇಳ್ತಾರೆ. ನಿದ್ದೆಗಣ್ಣಲ್ಲಿ ಕೆಲವರು ಊ ಅಂತ ಇದ್ದರೆ, ಕೆಲವರು ಗೋರಕೆ ಹೊಡೆಯೋದು ಮಾಡ್ತಾಯಿದ್ದಾರೆ, ಇನ್ನು ಕೆಲವರು ಅಳುವ ರೀತಿಯ ಒಂದು ಭಾವ. ಈ ರೀತಿ ಎಲ್ಲವನ್ನು ನೋಡಿದಾಗ ಅಷ್ಟು ಜನಗಳಲ್ಲಿ 1-2 ಜನ ಮಾತ್ರ ತುಂಬ ಶಾಂತವಾಗಿ ಅವರ ಮುಖದಲ್ಲಿ ಒಂದು ತೇಜಸ್ ಕಾಣಿಸ್ತು. ಅದನ್ನು ಅವರು ಗಮನಿಸ್ತಾರೆ. ಏನು ಇವರೆಲ್ಲ ಈ ಥರ ಇದ್ದಾರೆ, ಇವ್ರು ಯಾಕೆ ಈ ಥರ ಇದ್ದಾರೆ ಅಲ್ವೇ? ಸೊ ಅದನ್ನು ನೋಡಿದಾಗ ನೋಡಿ, ನಿಶ್ಚಿಂತೆಯಿಂದ ಶಾಂತ ಚಿತ್ತವಾಗಿ ಆನಂದವಾಗಿ ಮಲಗಿದ್ದಾರೆ. ಯಾವುದನ್ನು ಸಾಧನೆಯಲ್ಲಿ ಪ್ರಾಪ್ತಿ ಪಡಿಬೇಕು ಅದನ್ನು ನಿದ್ದೆಯಲ್ಲಿ ಇವರು ಸಿಗ್ತಾ ಇದೆಯಲ್ಲ ಅಂತ ಅವರು ಗಮನಿಸ್ತಾರೆ. ಮತ್ತು ಅದು ನಿದ್ದೆಯಲ್ಲಿ ಆಗಬಾರದು, ಅದು ಅಲ್ಪ ಪ್ರಮಾಣದ್ದು. ಜಾಗೃತಾವಸ್ಥೆಯಲ್ಲಿ ಇದನ್ನು ಮಾಡಿದರೆ ಹೇಗೆ ಅನ್ನೋದು ಒಂದಾದರೆ, ಅವರು ಏನು ಮಲಗಿರ್ತಾರಲ್ಲ ಅವರ ಮೂಗಿನ ಹತ್ತಿರ ಕಿವಿಯನ್ನು ಕೊಡ್ತಾರೆ. ಅಲ್ಲಿ ನಿಧಾನವಾಗಿ ಉಸಿರಾಟದ ಒಂದು ಕ್ರಿಯೆ ನಡೆಯುವುದನ್ನು ಗಮನಿಸ್ತಾರೆ. ಅದನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಪಾಲನೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಈ ಸಿದ್ಧವಿದ್ಯಾ ಸಮಾಜವನ್ನು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಕೇವಲ ಇದೊಂದೇನಾ ಅಲ್ಲ, ಇನ್ನೂ ಅವರು 9 ವರ್ಷ ಎಲ್ಲೇ ಹೋಗಿದ್ದರು, ಅಲ್ಲಿ ಏನೇನು ತಿಳ್ಕೊಂಡ್ರು, ಏನೇನು ಕಲ್ತರು ಗೊತ್ತಿಲ್ಲ. ಸೊ ಹಾಗಾಗಿ ಅದು ನಿಗೂಢವಾಗಿದೆ. ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅವರ ಶಿಷ್ಯ ವೃಂದ ಕೂಡ ಇಲ್ಲಿದೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅವರ ದರ್ಶನ ಮಾಡಬೇಕಂದ್ರೆ ಮೇಲೆಗಡೆ ಅಂಗಿ ಮತ್ತು ಬ್ಲೌಸ್ ಇರುವಂತಿಲ್ಲ, ಹೆಣ್ಣಾಗಲಿ ಗಂಡಾಗಲಿ. ಅಂದರೆ ಮತ್ತೇನು ಹೇಗೆ ಅವರು ಬಿಳಿ ಬಟ್ಟೆಯನ್ನು ಕಡ್ಡಾಯವಾಗಿ ಧರಿಸಬೇಕಂತ ಇಲ್ಲಿ ಆಶ್ರಮವಾಸಿಗಳು ಹೇಳೋದನ್ನು ನಾನು ಕೇಳಿದ್ದೇನೆ. ಸೊ ಇವರದೊಂದು ತತ್ವ ಸಿದ್ಧಾಂತ ಭಿನ್ನವಾಗಿದೆ. ಮತ್ತು ಆಶ್ರಮದ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ. ಯಾರೆಲ್ಲ ಶಿಷ್ಯ ವೃಂದಗಳಿದ್ದಾರೆ ಅವರೆಲ್ಲ ಸಿದ್ಧ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಆ ವಿದ್ಯಾರ್ಥಿಗಳಿಗೆ ಮಾತ್ರವೇ ಇಲ್ಲಿ ಒಳಗಡೆ ಪ್ರವೇಶ ಇರುವಂಥದ್ದು. ಮತ್ತು ಹೊರಗಿನವರು ಬಂದರೆ ಹೊರಗಿನವರಿಂದ ಒಡನಾಟ ಇದೆ. ಅವ್ರು ಬಂದಿರತಕ್ಕಂಥ ಊಟದ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾರೆ. ಸೊ ಆ ರೀತಿ ಎಲ್ಲ ಇದೆ. ಆದರೆ ಅದು ಯಾವುದೇ ರೀತಿ ಇದ್ದರೂ ಕೂಡ ಇಲ್ಲಿ ಭಿನ್ನವಾದ ಒಂದು ಆಚರಣೆ ಇರುವಂಥದ್ದು. ಇಷ್ಟಲ್ಲದೇ ಮತ್ತು ಇವರು ಒಂದು ಆದಾಯ ಬೇಕಲ್ಲ. ಇವರು ಆಶ್ರಮದಲ್ಲೂ ತುಂಬ ಜನ ಇದ್ದಾರೆ. ಕೆಲವರು, ಒಬ್ಬ ಮಾತಾಜಿಗೆ ಕೇಳಿದೆ, ಅವರ ತಂದೆ ಕೂಡ ಇಲ್ಲೇ ಸೇವೆ ಸಲ್ಲಿಸ್ತಿದ್ರು ಅಂತ. ಅವರು ಪತಿದೇವರು ಕೂಡ ಇಲ್ಲೇ ಸೇವೆ ಸಲ್ಲಿಸಿದ್ರು ಅಂತ. ಮತ್ತು ಅವರ ಅತ್ತೆ ಮಾವಂದರು ಕೂಡ ಅವರು ಇಲ್ಲೇ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ಹೀಗಾಗಿ ನಾನು ಅವ್ರು ಹೇಳಿದೆ, ಸೊ ಎಲ್ಲರೂ ಒಂದೇ ಕೆಟಗರಿಲಿದ್ದರಿಂದ ಅವ್ರ ಸಂಸಾರ ಸುಖಮಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಎಲ್ಲ ಒಂದೇ ಆಚರಣೆ, ಒಂದೇ ತತ್ವ ಸಿದ್ಧಾಂತ ಆಗಿದ್ದರಿಂದ ಎಲ್ಲರೂ ವಿಚಾರಧಾರೆಗಳು ಹೊಂದಾಣಿಕೆ ಆಗ್ತವೆ. ಸೊ ಹಾಗಾಗಿ ಅವರು ನನಗೆ ಹೇಳಿರುವಂಥದ್ದು ಏನಂತಂದರೆ, ಇಲ್ಲಿ ನಾವು ಇಲ್ಲಿ ನಾವು ಆಯುರ್ವೇದಿಕ್ ಪಕ್ಕದಲ್ಲಿ ಆಯುರ್ವೇದ ಪ್ರಾಡಕ್ಟ್ ಎಲ್ಲ ರೆಡಿ ಆಗುತ್ತೆ, ಅದು ಉತ್ಪನ್ನವನ್ನು ಮಾಡ್ತಾರೆ. ಅದರಿಂದ ಇದೆಲ್ಲ ಆಶ್ರಮವನ್ನು ನಡೆಯುವಂಥದ್ದು ಅಂತ ನನಗೆ ತಿಳಿದು ಬಂತು. ಸೊ ಬೇರೆ ಬೇರೆ ಆಶ್ರಮಗಳಲ್ಲಿ ಅವರದೇ ಆದ ತತ್ವ ಸಿದ್ಧಾಂತಗಳನ್ನು ನೋಡ್ತಾ ಹೋದರೆ, ಆದರೆ ಇಲ್ಲಿಯ ಒಂದು ಸಿದ್ಧಾಂತವೇ ಭಿನ್ನವಾಗಿದೆ, ನಿಗೂಢವಾಗಿದೆ, ರಹಸ್ಯಮಯವಾಗಿದೆ. ಇಲ್ಲಿ ಈ ಸಿದ್ಧ ವಿದ್ಯಾರ್ಥಿಯೊಬ್ಬರು ಮಂಡ್ಯದಲ್ಲಿ ಇದ್ದಾರೆ. ಅವರು ತುಂಬ ವಯಸ್ಸಾಗಿರ್ತಕ್ಕಂಥವ್ರು. ವಯಸ್ಸಾದರೂ ಕೂಡ ತುಂಬ ಜ್ಞಾನಿಗಳು. ತುಂಬ ನನಗೆ ಸರಳವಾಗಿ ಮಗುವಿನಂತೆ ನನಗೆ ಕೆಲವು ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸಿದರು. ಮತ್ತು ಇನ್ನೊಂದು, ನೀವೆಲ್ಲ ಉಪೇಂದ್ರ ಚಿತ್ರ ನೋಡಿರ್ಬೋದು.
ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು, ನಾನು ಇಲ್ಲದೆ ಏನಿಲ್ಲ, ನಾನು ಅನ್ನು. ನನಗನ್ಸುತ್ತೆ ಈ ಆಶ್ರಮಕ್ಕೆ ಬಂದು ಈ ತತ್ವ ಸಿದ್ಧಾಂತವನ್ನು ತಿಳಿದಿದ್ರೇನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಅವರು ಒಬ್ಬ ಡೈರೆಕ್ಟರ್. ಸೊ ನಾನಿಲ್ಲದೆ ಏನಿಲ್ಲ ಅಂದರೆ ಅದೊಂಥರ ಅಹಂಕಾರ ಅಲ್ಲ, ದುರಹಂಕಾರ ಭಾವವು ಬರುವಂಥದ್ದು ಅನಿಸುತ್ತೆ ಸರ್ವಸಾಮಾನ್ಯವಾಗಿ. ಬಟ್ ಇಲ್ಲಿಯ ತತ್ವ ಸಿದ್ಧಾಂತವನ್ನು ನೋಡಿದಾಗ ಅದು ಸರಿ ಅಂತ ನನಗೆ ಅನಿಸುತ್ತೆ. ಅವರು ಇಲ್ಲಿ ಭೇಟಿ ಕೊಟ್ಟಿರಬಹುದು ಮತ್ತು ಇಲ್ಲಿಯ ಸಿದ್ಧಾಂತವನ್ನು ಕೂಡ ಅವರು ತಿಳಿದಿರಬಹುದು ಅಂತ ನನ್ನ ಅನಿಸಿಕೆ. ಮಾತಾಜಿಯವರು ಈ ಒಂದು ಪ್ರಸಾದವನ್ನು ಕೊಟ್ಟು ಹೋದರು. ನೋಡ್ತಾ ಇದ್ದಾರೆ ಹಿಂದುಗಡೆಗೆ, ಅಲ್ಲಿ ಹೋಗ್ತಾ ಇದ್ದಾರಲ್ಲ ಆ ಮಾತಾಜಿ ಬಂದರು. ಈ ವಿಷಯವಾಗಿ ನಾನು ಕೂಡ ಹೇಳಿದರು, ಪ್ರಸಾದವನ್ನು ಕೊಟ್ಟರು. ತುಂಬ ಸಂತೋಷ. ಅವರು ಇನ್ನು ಬರ್ತ್ಡೇ ಇತ್ತತ್ತು ಗುರೂಜಿಗಳದು. ಆ ಗುರುಗಳ ಬರ್ತ್ಡೇ ಪ್ರಸಾದವನ್ನು ನಮಗೆ ಸಿಕ್ಕಿದೆ. ಆಗಲೇ ಈ ಸಿದ್ಧ ವಿದ್ಯಾ ಸಮಾಜದ ವಿಷಯವಾಗಿ ಸೋಮಶೇಖರ್ ಗುರುಗಳು ಹೇಳಿದ್ದಾರೆ, ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಇದರ ವಿಷಯವಾಗಿ ಇನ್ನೂ ನನಗೆ ತಿಳಿದುಕೊಳ್ಳುವ ಹಂಬಲ ಇರುವುದರಿಂದ ಮತ್ತೆ ನಾನು ಆ ಗುರುಗಳ ಹತ್ರ ಹೋಗ್ತೇನೆ, ಮತ್ತೆ ನಾನು ವಿಡಿಯೋ ಮಾಡೋ ಒಂದು ವಿಚಾರ ಇಡ್ತೇನೆ, ಮತ್ತೆ ಒಂದು ವಿಡಿಯೋ ಮಾಡ್ತೇನೆ. ಬಂಧುಗಳೇ, ಇನ್ನೊಂದು ಪ್ರಮುಖವಾದ ವಿಷಯ ನನಗೆ ತಿಳಿತು. ಏನಂದರೆ ಆದಿಶಂಕರಾಚಾರ್ಯರಿದ್ದಾರಲ್ಲ, ಆ ಆದಿಶಂಕರಾಚಾರ್ಯರ ಕಮಂಡಲಗಳು ಇಲ್ಲಿ ಇದೆ ಅಂತ ಹೇಳಿದರು. ನಮ್ಮ ಒಬ್ಬ ಗುರುಗಳಿದ್ದಾರೆ, ಅವರು ನನಗೆ ಈಗ ಫೋನಲ್ಲಿ ನಾನು ಮಾತನಾಡಿದಾಗ ಇಲ್ಲಿಯ ವಿಷಯವನ್ನು ತಿಳಿಸಿದರು. ನೋಡಿ, ಆದಿಶಂಕರಾಚಾರ್ಯರು ಉಪಯೋಗಿಸಿರ್ತಕ್ಕಂಥ ಕಮಂಡಲಗಳನ್ನು ಇಲ್ಲಿ ಇದೆ. ಹೇಗೆ ಬಂತು ಅಂತ ನಾನು ಕೇಳಿದರೆ, ಏನು ಶೃಂಗೇರಿ ಮಠದ ಇದೆಯಲ್ಲ, ಆ ಶೃಂಗೇರಿ ಮಠದ 5ನೇ ಚಂದ್ರಶೇಖರ ಗುರುಗಳು ಅವರಿಗೆ ಕೆಲವು ಪ್ರಶ್ನೆಗಳು ಉತ್ತರ ಸಿಕ್ಕಿರಲಿಲ್ಲ. ಹಾಗಾಗಿ ಅವರು ಒಂದು ದಿನ ಈ ಶಿವಾನಂದ ಪರಮಹಂಸರು ಅಲ್ಲಿ ಹೋದಾಗ, ಕ್ಷಮೆ ಇರಲಿ, ಏನು ಅವರಿಗೆ ಗೊಂದಲಮಯವಾಗ್ತಿತ್ತು. ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಿರಲಿಲ್ಲ. ಅದು ಏನಂತ ಮುಂದೆ ಹೇಳ್ತೀನಿ. ಅವರು ರಾತ್ರಿ ಮಲಗಿದಾಗ ಅವರ ಗುರುಗಳು ಕನಸಲ್ಲಿ ಬಂದು ಹೇಳ್ತಾರೆ, ಬೆಳಗ್ಗೆ ಒಬ್ಬ ವ್ಯಕ್ತಿ ಬರ್ತಾರೆ ಅವಧೂತರು, ಅವರಿಂದ ನಿಮಗೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆಗ ಬೆಳಗ್ಗೆ ಈ ಶಿವಾನಂದ ಪರಮಹಂಸರು ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿಗೆ ಹೋದಾಗ ಅವರ ಮತ್ತು ಆ ಚಂದ್ರಶೇಖರ ಗುರೂಜಿ ಮಧ್ಯೆ ಚರ್ಚೆ ನಡೆಯುತ್ತೆ. ಏನಪ್ಪ ಅಂತಂದರೆ, ಏನು ಅರ್ಧನಾರೀಶ್ವರ ಇದಲ್ಲ, ಅದು ಅರ್ಧ ಹೇಗೆ ಇರಲಿಕ್ಕೆ ಸಾಧ್ಯ ಅಂತ ಈ ಶಿವಾನಂದ ಪರಮಹಂಸರಿಗೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ನನಗೆ ಹೇಳಿದರು, ಅದನ್ನು ಗ್ರಹಿಸುವ ಶಕ್ತಿ ನನ್ನಲ್ಲಿ ಇರಲಿಲ್ಲ. ಬಟ್ ಅದನ್ನು ಅವರು ಉತ್ತರ ಕೊಟ್ಟಿದ್ದಾರೆ. ಯಾರು? ಶಿವಾನಂದ ಪರಮಹಂಸರು ಚಂದ್ರಶೇಖರ ಗುರುಗಳಿಗೆ ಅವರು ಉತ್ತರ ಕೊಟ್ಟಿರ್ತಾರೆ. ಏನು ಶಂಕರಾಚಾರ್ಯರ ಒಂದು ಶಿಷ್ಯವೃಂದ ಇದೆಯಲ್ಲ, ಆ ಗುರುಗಳಿಗೆ ಈ ಶಿವಾನಂದ ಪರಮಹಂಸರು ಅವರಿಗೆ ಅವರ ಪ್ರಶ್ನೆಗೆ ಸಿಗದ ಉತ್ತರವನ್ನು ಇವ್ರಿಗೆ ಕೊಟ್ಟಾಗ ಅವರಿಗೆ ಅದು ಸರಿ ಅನಿಸುತ್ತೆ. ಈ ರೀತಿಯಾಗಿ ಸರಿ ಅನಿಸಿದಾಗ ಅವರು ಗೌರವ ಕಾಣಿಕೆಯಾಗಿ ಆ ಏನು ಆದಿಶಂಕರಾಚಾರ್ಯರ ಕಮಂಡಲಗಳನ್ನು ಇವರಿಗೆ ಕೊಟ್ಟಿದ್ದಾರೆ. ಅದು ಇಲ್ಲಿದೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ನಾನು ಅದು ನೋಡೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಅಲ್ಲಿ ಆಫೀಸ್ ಈಗ ಮಧ್ಯಾಹ್ನದ ಸಮಯ ಆಗಿದ್ದರಿಂದ ಬಂದಿದೆ. ಹಾಗಾಗಿ ಆ ವಿಷಯ ನನಗೆ ಕೇಳಿ ಖುಷಿಯಾಯಿತು. ಹಾಗಾಗಿ ಅದಕ್ಕೆ ನಿಮ್ಮ ಹತ್ರ ಹಂಚಿಕೊಳ್ಳೋ ಒಂದು ಸಣ್ಣ ಪ್ರಯತ್ನ.